ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ 1ನೇ ತಾರೀಕು ನಿನ್ನ ಬೇಡಿಕೆ ಈಡೇರುತ್ತೆ. ಇದು ಒಂಟಿಯಾಗಿ ಕೇಳಿ. ವರ್ಷಗಟ್ಲೆ ನೀನು ಕಾಯುತ್ತಿರುವ ನೋವು ದೂರವಾಗುತ್ತದೆ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇದರ ಮೂಲಕ ನಮಗೆ ಒಂದು ಹೊಸ ಸುದ್ದಿನ ತಂದಿದ್ದಾರೆ. ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಇದರಲ್ಲಿ ಸಾಯಿ ಏನು ಹೇಳಬೇಕು ಅಂತ ಬಂದಿದ್ದಾರೋ, ನಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳಿಗೆ ಒಂದು ದಾರಿ ಸಿಗಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಸಾಯಿ ಸಂದೇಶವನ್ನು ಕೇಳಿ. ಮಗು, ಈ ಒಂದು ವಿಷಯವನ್ನು ನೆನಪಿಟ್ಟುಕೋ. ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿಲ್ಲ, ಅದು ನಿನ್ನ ಮನಸ್ಸಿನಲ್ಲಿದೆ. ಮನಸ್ಸು ಬದಲಾದರೆ ವಿಧಿಯು ಬದಲಾಗುತ್ತದೆ. ಬಹಳ ಜನ ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಾರೆ, ಬಾಬಾ ನನ್ನ ಕಷ್ಟವನ್ನು ದೂರ ಮಾಡು, ನನಗೆ ಹಣ ಕೊಡು, ನನಗೆ ಒಳ್ಳೆಯ ಉದ್ಯೋಗ ಸಿಗಲಿ, ನನ್ನ ಮನೆಯ ಸಮಸ್ಯೆ ದೂರವಾಗಲಿ. ನೀನು ಕೇಳುತ್ತಿರೋದು ಎಲ್ಲವೂ ಸಿಗಬಹುದು, ಆದರೆ ನಿನ್ನ ಮನಸ್ಸಿನಲ್ಲಿ ಪ್ರೀತಿ, ತಾಳ್ಮೆ, ನಂಬಿಕೆ ಇಲ್ಲದಿದ್ದರೆ ಆ ಸಂತೋಷ ಎಷ್ಟು ದಿನ ಉಳಿಯುತ್ತದೆ ಹೇಳಿ? ಅದರಿಂದ ಮೊದಲು ಒಳ್ಳೆಯ ಮನಸ್ಸನ್ನು ಬೆಳೆಸು, ಸತ್ಯದ ದಾರಿಯಲ್ಲಿ ನಡೆಯು, ಯಾರಿಗೂ ನೋವು ಕೊಡಬೇಡ. ಆಗ ನನ್ನ ಆಶೀರ್ವಾದ ನಿನ್ನ ಹಿಂದೆ ನೆರಳಿನಂತೆ ಇರುತ್ತದೆ. ಮಗು, ಮರಕ್ಕೆ ಹಣ್ಣು ಬರಬೇಕಾದರೆ ಮೊದಲು ಬೇರು ಬಲವಾಗಿರಬೇಕು. ಮನೆ ಗಟ್ಟಿಯಾಗಿರಬೇಕಾದರೆ ಅದರ ಅಡಿಪಾಯ ದೃಢವಾಗಿರಬೇಕು. ಅದೇ ರೀತಿ ಜೀವನ ಸುಂದರವಾಗಿರಬೇಕಾದರೆ ಮನಸ್ಸು ಶುದ್ಧವಾಗಿರಬೇಕು. ಇತರರನ್ನು ಮೋಸ ಮಾಡಿ ಗಳಿಸಿದ ಹಣ ಒಂದು ದಿನ ಕಣ್ಣೀರಾಗುತ್ತದೆ, ಆದರೆ ಪ್ರಾಮಾಣಿಕವಾಗಿ ಗಳಿಸಿದ 1 ರೂಪಾಯಿ 1000 ರೂಪಾಯಿಗಿಂತ ಹೆಚ್ಚು ನೆಮ್ಮದಿಯನ್ನು ಕೊಡುತ್ತದೆ. ಮಗು, ಜೀವನ ಯಾವ ರೀತಿ ಬದಲಾವಣೆ ಆಗುತ್ತದೆ? ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಊರಲ್ಲಿ ಶಿವಪ್ಪ ಎಂಬ ಬಡ ಮನುಷ್ಯನಿದ್ದ. ಅವರ ಬಳಿ ಹೆಚ್ಚು ಹಣ ಇರಲಿಲ್ಲ, ಆದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಸಾಯಿಬಾಬಾ ಚಿತ್ರದ ಮುಂದೆ ದೀಪ ಹಚ್ಚಿ ಒಂದು ಮಾತು ಹೇಳುತ್ತಿದ್ದ, ಬಾಬಾ, ಇಂದು ನನ್ನಿಂದ ಯಾರಿಗೂ ನೋವಾಗದಂತೆ ಕಾಪಾಡು. ಒಂದು ದಿನ ಅವನಿಗೆ ರಸ್ತೆಯಲ್ಲಿ ಹಣದಿಂದ ತುಂಬಿದ ಒಂದು ಪರ್ಸ್ ಸಿಕ್ಕಿತ್ತು. ಅವನ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟವಾಗಿತ್ತು. ಆ ಹಣವನ್ನು ತನ್ನ ಬಳಿ ಇಟ್ಕೊಂಡಿದ್ದಾರೆ. ಅವನ ಎಲ್ಲಾ ಸಮಸ್ಯೆಗಳು ತಾತ್ಕಾಲಿಕವಾಗಿ ಮುಗಿಯುತ್ತದವು. ಆದರೆ ಅವನು ಹಾಗೆ ಮಾಡಲಿಲ್ಲ. ಆ ಪರ್ಸ್ನಲ್ಲಿದ್ದ ವಿಳಾಸ ನೋಡಿ ಅದರ ಮಾಲೀಕನ ಮನೆಗೆ ಹೋಗಿ ಹಿಂತಿರುಗಿಸಿದ. ಆ ಮನೆಯ ಮಾಲೀಕ ಆಶ್ಚರ್ಯಪಟ್ಟ. ಇಷ್ಟು ಹಣ ಇದ್ದರೂ ನೀನು ತೆಗೆದುಕೊಳ್ಳಲಿಲ್ಲವೇ ಎಂದು ಕೇಳದ. ಶಿವಪ್ಪ ನಗುತ್ತಾ ಹೇಳ್ದ, ನನಗೆ ಹಣ ಬೇಕು, ಆದರೆ ಅದಕ್ಕಿಂತ ಮೊದಲು ದೇವರ ವಿಶ್ವಾಸ ಬೇಕು. ಆ ಮಾತು ಕೇಳಿ ಆ ವ್ಯಕ್ತಿ ತುಂಬಾ ಸಂತೋಷಪಟ್ಟ. ಕೆಲವು ದಿನಗಳ ನಂತರ ಅದೇ ವ್ಯಕ್ತಿ ತನ್ನ ಕಂಪನಿಯಲ್ಲಿ ಶಿವಪ್ಪನಿಗೆ ಒಳ್ಳೆಯ ಕೆಲಸ ಕೊಟ್ಟ. ಕೆಲವೇ ವರ್ಷಗಳಲ್ಲಿ ಅವನ ಜೀವನ ಸಂಪೂರ್ಣ ಬದಲಾವಣೆ ಆಯಿತು. ಈ ಕತೆ ನೋಡಿದ್ರೆ ನಿಮ್ಗೆ ಒಂದು ಅರ್ಥ ಆಗಬೇಕು. ಪ್ರಾಮಾಣಿಕತೆಯಿಂದ ಕಳೆದುಕೊಳ್ಳುವವನು ಯಾರೂ ಇಲ್ಲ. ಇಂದು ನಿನಗೆ ನಷ್ಟವಾಗಿದೆ ಎಂದು ಕಾಣಬಹುದು, ಆದರೆ ದೇವರು ಅದಕ್ಕಿಂತ ದೊಡ್ಡ ಲಾಭವನ್ನು ನಿನಗಾಗಿ ಉಳಿಸಿಕೊಂಡಿರಬಹುದು. ಅದರಿಂದ ಅವಸರ ಪಡಬೇಡ, ಹೋಲಿಕೆ ಮಾಡಬೇಡ, ಇತರರ ಜೀವನ ನೋಡಿ ಬೇಸರ ಪಡಬೇಡ. ನಿನಗೆ ಸಿಗಬೇಕಾದದ್ದು ಸರಿಯಾದ ಸಮಯದಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತದೆ. ಹನುಮಂತನಿಗೆ ಅಪಾರ ಶಕ್ತಿ ಇತ್ತು, ಆದರೆ ಅವನ ದೊಡ್ಡ ಗುಣ ಏನು ಅಂದ್ರೆ ವಿನಯ. ಎಲ್ಲ ಶಕ್ತಿ ಇದ್ದರೂ ನಾನು ಮಾಡಿದೆ ಎಂದು ಎಂದಿಗೂ ಹೇಳಲಿಲ್ಲ. ಇದು ಶ್ರೀರಾಮನ ಕೃಪೆ ಎಂದ ಹೇಳಿದ. ಅದೇ ಕಾರಣಕ್ಕೆ ಇಂದಿಗೂ ಜಗತ್ತು ಹನುಮಂತನನ್ನು ಪೂಜಿಸುತ್ತದೆ. ಮಗು, ಯಶಸ್ಸು ಬಂದಾಗ ಅಹಂಕಾರ ಬೇಡ, ಸೋಲು ಬಂದಾಗ ನಿರಾಶೆ ಬೇಡ. ಎರಡೂ ಶಾಶ್ವತವಲ್ಲ. ನಿನ್ನ ಮನೆಯಲ್ಲಿ ಜಗಳ ಇದ್ದರೆ ಮೊದಲು ನೀನೇ ಶಾಂತವಾಗಿ ಮಾತನಾಡು. ಯಾರಾದರೂ ನಿನ್ನನ್ನು ದ್ವೇಷಿಸಿದರೆ ನೀನು ದ್ವೇಷದಿಂದ ಉತ್ತರ ಕೊಡಬೇಡ. ಕ್ಷಮೆ ಕೆಲವೊಮ್ಮೆ 1000 ಮಾತುಗಳಿಗಿಂತ ದೊಡ್ಡದು. ದಾನ ಮಾಡುವಾಗ ಪ್ರಚಾರಕ್ಕಾಗಿ ಮಾಡಬೇಡ, ದೇವರು ನೋಡಲಿ ಎಂಬ ಭಾವದಿಂದ ಮಾಡು. ಅಷ್ಟೇ ಬಿಟ್ರೆ ನೀನು ಏನಾದರೂ ಕೆಲಸ ಮಾಡಿದ್ರೆ ಅದು ಭಗವಂತ ಎಲ್ಲ ನೋಡ್ತಾನೆ ಇರ್ತಾರೆ. ನೀನೇನ್ ಕೆಲಸ ಮಾಡ್ತೀಯ, ಒಳ್ಳೆಯ ಕೆಲಸಗಳ ಅಥವಾ ಕೆಟ್ಟ ಕೆಲಸಗಳು ಎಲ್ಲ ಕೂಡ ಆ ಭಗವಂತ ನೋಡ್ತಾನೆ ಇರ್ತಾರೆ. ಹಾಗೂ ನಿನ್ನ ಜೀವನದಲ್ಲಿ ಎಲ್ಲರೂ ಕೈ ಬಿಡಬಹುದು, ಆದರೆ ನೀನು
ನನ್ನನ್ನು ನಂಬಿದ್ದರೆ ನಾನು ಎಂದಿಗೂ ನಿನ್ನ ಕೈ ಬಿಡೋದಿಲ್ಲ. ಈ ಮಾತನ್ನು ಹೃದಯದಲ್ಲಿ ಇಟ್ಕೊಂಡು ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿ, ಒಬ್ಬರಿಗೆ ಸಹಾಯ ಮಾಡಿ, ಒಂದು ಸತ್ಯ ಮಾತು ಮಾತನಾಡಿ, ಒಂದು ಪ್ರಾರ್ಥನೆ ಮಾಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ನಿಧಾನವಾಗಿ ಆರಂಭವಾಗುತ್ತದೆ ಅಂತ ಸಾಯಿ ಈ ಸಂದೇಶವನ್ನು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ, ಈ ವಿಡಿಯೋ ಮೂಲಕ ಒಂದು ಚಿಕ್ಕ ಪರಿಹಾರವನ್ನು ಕೂಡ ಕಲ್ತ್ಕೊಂಡು ನಿಮ್ಮ ಕಷ್ಟಗಳು ದೂರ ಮಾಡಿಕೊಳ್ಳಿ. ನಾಳೆ 1ನೇ ತಾರೀಕು ಎಲ್ಲರೂ ಕೂಡ ತಪ್ಪದೆ ಈ ಕೆಲಸವನ್ನು ಮಾಡಬಹುದು. ಈ 1ನೇ ತಾರೀಕು ಸಾಯಿ ಆಶೀರ್ವಾದಗೋಸ್ಕರ ಒಂದು ವೈಟ್ ಪೇಪರಲ್ಲಿ ನಿಮ್ಮ ಬೇಡಿಕೆಯನ್ನು 108 ಬಾರಿ ಬರೆದು ಅದನ್ನ ಕಟ್ ಮಾಡಿ, ಚಿಕ್ಕ ಚಿಕ್ಕ ಪೇಪರ್ಸ್ ತರ 108 ಪೇಪರ್ಸ್ ಕಟ್ ಮಾಡಿಬಿಟ್ಟು ಅದನ್ನ ಮಡಿಚಿಟ್ಬಿಟ್ಟು, ನಂತರ ನಾವು ಹೂವಿನ ಮಾಲೆ ಯಾವ ರೀತಿ ಕಟ್ತೀವೋ ದಾರದಿಂದ ಅದೇ ರೀತಿ ಕಟ್ಟಿ ದೇವರ ಮುಂದೆ ಅಂದ್ರೆ ಸಾಯಿ ಅಪ್ಪ ಮುಂದೆ ಪಾದಗಳ ಮುಂದೆ ಇಡಬಹುದು, ಅಥವಾ ಸಾಯಿಗೆ ಒಂದು ಮಾಲೆ ತರ ನೀವು ಹಾಕಬಹುದು. ನಿಮ್ಮ ಮನೆಯಲ್ಲಿ ಸಾಯಿ ವಿಗ್ರಹ ಅಥವಾ ಚಿತ್ರಪಟ ಇದ್ರೆ ಅದಕ್ಕೆ ಹಾಕಿ ಸಾಯಿಗೆ ಇಷ್ಟವಾದಂತ ನೈವೇದ್ಯವನ್ನು ತಯಾರಿ ಮಾಡಿ, ಅಥವಾ ನಿಮ್ಗೆ ಆಗಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಆದ್ರೂ ಇಡಬಹುದು. ಅದು ಇಲ್ಲ ಅಂದ್ರೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಹಾಲು ಕೂಡ ಇಡಬಹುದು. ಈ ರೀತಿ ಇಟ್ಟಿದ ನಂತರ ನೀವು ನಾರ್ಮಲ್ ಆಗಿ ಯಾವ ರೀತಿ ಪೂಜೆ ಮಾಡ್ತೀರೋ ಆ ತರ ಪೂಜೆ ಮಾಡ್ಕೊಳ್ಳಿ. ಸಾಯಿ ಅಪ್ಪಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ, ನಿಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ಳಿ. ನೀವೇನಾಗಬೇಕು ಅಂತ ಅನ್ಕೊಂಡಿದ್ದೀರೋ ಅದೆಲ್ಲ ಕೂಡ ಸಾಯಿ ಮುಂದೆ ಹೇಳ್ಕೋಬಹುದು. ಈ ತರ ನೀವು ನಾಳೆ ಪೂಜೆ ಮಾಡಿದ ನಂತರ ಮತ್ತೆ ಮಾರನೇ ದಿನ ಗುರುವಾರ ಬರುತ್ತೆ. ಗುರುವಾರ ದಿನ ಆ ಪೇಪರ್ ಅಂದ್ರೆ ಆ ಮಾಲೆನ ತೆಗಿಯಬಾರದು, ಅದನ್ನ ಹಾಗೆ ಇಟ್ಕೊಳ್ಳಿ. ಶುಕ್ರವಾರ ದಿನ ಒಂದೇ ಸತಿ ತೆಗೆದ್ಬಿಟ್ಟು ಬೇಡಿಕೆ ಈಡೇರಿದ ನಂತರ ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ದುನಿಯಲ್ಲಿ ಹಾಕಬಹುದು, ಅಥವಾ ಹುಂಡಿಯಲ್ಲಿ ಕೂಡ ಹಾಕಬಹುದು. ನಿಮ್ಮಿಷ್ಟ, ನಿಮ್ಗೆ ಅನುಕೂಲ ತಕ್ಕಂಗೆ ನೀವು ಮಾಡಿ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ, ನಿಮ್ಮ ಬೇಡಿಕೆ ಈಡೇರೋವರೆಗೂ ಅದನ್ನ ನೀವು ನಿಮ್ಮ ಪೂಜೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಬೇಡಿಕೆ ಈಡೇರಿದ ನಂತರ ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಅದನ್ನ ದುನಿಯಲ್ಲಿ ಹಾಕಬಹುದು. ಈ ರೀತಿ ನಾಳೆ 1ನೇ ತಾರೀಕು ಪ್ರಯತ್ನ ಮಾಡಿ. ಖಂಡಿತ 1 ತಿಂಗಳಲ್ಲಿ ನಿಮ್ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು, ಶ್ರದ್ಧೆ ಸಬೂರಿಯಿಂದ ಇದನ್ನ ಆಚರಿಸಿ. ನಾಳೆ ಮಿಸ್ ಆಗಿದೆ ಅನ್ನೋರು ದಯವಿಟ್ಟು ಗುರುವಾರ ಪ್ರಯತ್ನಿಸಿ, ಏನ್ ತೊಂದರೆ ಇಲ್ಲ. ಮತ್ತೆ ಈ ವಿಡಿಯೋದಲ್ಲಿ ಸಾಯಿ ಹೇಳಿರೋ ಅಂತ ಸಂದೇಶವನ್ನು ಅರ್ಥ ಮಾಡಿಕೊಂಡು ಈ ಪರಿಹಾರವನ್ನು ಆಚರಿಸಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.